ಇರತಕ್ಕಂಥ ಸಮಸ್ಯೆ ಎಷ್ಟೇ ವರ್ಷ ಹಳೇದಾಗಿದ್ರು, ಎಷ್ಟೇ ವರ್ಷ ವಯಸ್ಸಾಗಿದ್ರು, ಅದನ್ನ ದೇವರ ಮುಂದೆಗಡೆ ಬಂದು ಹೇಳುವಾಗ, ದೇವರು ನಿನ್ನ ಸಮಸ್ಯೆನ ಕೇಳಲಿಕ್ಕೆ ಆತ ನಿನ್ನ ಬಳಿಗೆ ಬಂದಾಗ, ನಿನ್ನ ಸಮಸ್ಯೆನ ಹೇಳುವಾಗ, ಅಲ್ಲೂಯ, ನಿನ್ನ ಸಮಸ್ಯೆ ರಾಜರಿಂದ ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಸಮಸ್ಯೆ ಅಧಿಕಾರದಲ್ಲಿರತಕ್ಕಂಥವರ ಕೈಯಿಂದ ಅದನ್ನ ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರ ಬಳಿಗೆ ಹೋಗಿ ಹೇಳಬೇಕು, ಅವರ ಬಳಿಯಲ್ಲಿ ಹೇಳುವಾಗ, ಅವರು ಮಾತ್ರ ನಿನ್ನ ವಿಷಯವಾಗಿ ಮಾತನಾಡುವಾಗ, ಅವರು ಮಾತ್ರ ನಿನ್ನ ಜೀವಿತದಲ್ಲಿ ದೊಡ್ಡ ಅದ್ಭುತವನ್ನ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ನಿಮ್ಮ ಸಮಸ್ಯೆಗಳ ಮನುಷ್ಯರ ಮುಂದೆ ಹೇಳೋದಕ್ಕಿಂತ ಮುಂಚಿತವಾಗಿ ಮೊದಲು ದೇವರ ಬಳಿಯಲ್ಲಿ ಹೇಳಿ ಎಂಬುದಾಗಿ, ಮೊದಲು ದೇವ ಸಮ್ಮುಖದಲ್ಲಿ ಇಟ್ಟದ್ದು ಪ್ರಾರ್ಥನೆ ಮಾಡಿ. ಖಂಡಿತವಾಗಿಯೂ ನಿಮ್ಮ ದೇವರು ಅದು ಎಷ್ಟೇ ವರ್ಷದ ಹಳೆಯ ಸಮಸ್ಯೆ ಆಗಿದ್ರು, ಸ್ತ್ರೀಯ ಜೀವಿತದಂತ ಆ ಒಂದು ಕೊರತೆನ ನೀಗಿಸಿ ನಗುವಂತ ಒಂದು ಸಂತಾನವನ್ನ ಪ್ರವಾದಿ ಹೇಳಿದ ಅದೇ ವರ್ಷದಲ್ಲಿ ಅವಳ ಕೈಗೆ ಬರುವ ಹಾಗೆ ದೇವರು ಸಹಾಯ ಮಾಡಿದ ಹಾಗೆ ಈ ಮುಂಜಾನೆ ಕಾಲ ಸಮಯದಲ್ಲಿ ಮುಚ್ಚಿರತಕ್ಕಂಥ ಬಾಗಿಲನ್ನ ತೆರೆಯುವ ಸಮಯ ಬಂದಿದೆ ಎಂಬುದಾಗಿ, ನೀನು ಯಾವ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದೆಯೋ ಖಂಡಿತವಾಗಿಯೂ ಆ ಸ್ತ್ರೀ ಕೂಡ ಪ್ರಾರ್ಥನೆ ಮಾಡಿರ್ಬೋದು, ನನ್ನ ವಿಷಯಕ್ಕೆ ಉತ್ತರ ಯಾವಾಗ ಬರ್ತದೆ ಎಂಬುದಾಗಿ. ಅಲ್ಲೂಯ, ದೇವರ ಮನುಷ್ಯನಿಗೋಸ್ಕರ ಒಂದು ಸ್ಥಳವನ್ನ ಸಿದ್ಧ ಮಾಡುವಾಗ ಖಂಡಿತವಾಗಿ ಅವಳ ಜೀವಿತದಲ್ಲಿ ಏನಾಯ್ತು, ಅವಳಿಗಿದ್ದಂತ ಸಮಸ್ಯೆಗೆ ಉತ್ತರವನ್ನ ಹೊಂದ್ಕೊಂಡು ಎಂಬುದಾಗಿ. ಅಲ್ಲೂಯ, ಉತ್ತರವನ್ನ ಹೊಂದ್ಕೊಂಡಿದ್ದು ಮಾತ್ರ ಅಲ್ಲ, ಆ ಒಂದು ಉತ್ತರವನ್ನ ಹೊಂದ್ಕೊಂಡಿದ್ದಾದ್ಮೇಲೆ ಆ ವಿಷಯದಲ್ಲಿ ಒಂದು ಸಮಸ್ಯೆ ಕೂಡ ಬರ್ತಾ ಇದೆ. ಪ್ರವಾದನೆಯಲ್ಲಿ ಹುಟ್ಟಿದಂತ ಆ ಮಗುವಿನ ವಿಷಯದಲ್ಲಿ ನೋಡುವಂತ ಸಮಯದಲ್ಲಿ ಆ ಮಗು ತನ್ನ ತಂದೆ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಸಮಯದಲ್ಲಿ ಮಗು ಏನ್ ಮಾಡ್ತಾನೆ, ತಲೆಗೆ ನನ್ನ ತಲೆ ಎಂಬುದಾಗಿ ಮಗು ತಲೆನ ಹಿಡ್ಕೊಂಡು ಏನ್ ಮಾಡ್ತಾನೆ, ಅವ್ರಿಗೊಂದು ಅಸ್ವಸ್ಥತೆ ಬಂದು ಮಗು ಏನ್ ಮಾಡ್ತಾನೆ, ಅವ್ನ ಏನ್ ಮಾಡ್ತಾನೆ ಅಂದ್ರೆ ಅಸ್ವಸ್ಥನಾಗ್ತಾನೆ ಎಂಬುದಾಗಿ ಸತ್ಯ ಇರುತ್ತೆ. ಆಗ ಆ ಹುಡುಗನ ತಂದೆ ಏನ್ ಮಾಡ್ತಾರೆ, ಈ ಒಂದು ಮಗನನ್ನ ಕರ್ಕೊಂಡೋಗಿ ತಾಯಿಯ ಬಳಿಗೆ ಕೊಟ್ಟು ಬಿಡ್ರಿ ಎಂಬುದಾಗಿ, ನಾವು ಹೊಲದಲ್ಲಿ ಕೆಲಸ ಮಾಡ್ತಿದ್ದಂತಾಗಿ ಒಂದು ಸೇವಕನ ಮುಖಾಂತರವಾಗಿ ಕಳಿಸುವಾಗ ಆಕೆ ಬಳಿಗೆ ಮಗು ಬಂದ ಅಂತ ಸಮಯ ಅಂತಂದ್ರೆ ವಾಕ್ಯ ಬರುತ್ತೆ, ಮಗು ಸುತ್ತೋಗಿತ್ತು. ಅಲ್ಲೆಲೂಯ್ಯ. ಆಗ ಆಕೆ ಮನಸ್ಸಲ್ಲಿ ಒಂದೇ ಆಲೋಚನೆ ಬರುವುದು, ಪ್ರವಾದಿ ಹೇಳಿದ ಹಾಗೆ ಏನ್ ಮಾಡಿದ್ರು, ಒಂದು ಉತ್ತರ ಬಂತು, ಒಂದು ಸಂತಾನ ಬಂತು. ನಾನು ಪ್ರವಾದಿ ಹತ್ರ ಕೇಳಿದ್ದೆ ಏನಂತಂದ್ರೆ, ನನ್ನನ್ನ ನೀನು ವಂಚಿಸಬೇಡ ಎಂಬುದಾಗಿ ನಾನು ಪ್ರವಾದಿ ಹತ್ರ ಕೇಳಿದ್ದೆ. ಆದ್ರೂ ಕೂಡ ಏನಾಗೋದಿತ್ತಂದ್ರೆ ಈ ವಿಷಯದಲ್ಲಿ ನನಗೆ ನಿರಾಶೆ ಉಂಟಾಗುವಾಗೆ ಆಯ್ತಲ್ಲ ಎಂಬುದಾಗಿ ಆ ವಿಷಯವನ್ನ ಏನ್ ಮಾಡ್ತಿರ್ತಂದ್ರೆ ಪ್ರವಾದಿಯ ಬಳಿಗೆ ಹೋಗಿ, ಮತ್ತೆ ನೀನು ಪ್ರವಾದನೆ ಹೇಳಿಕೊಟ್ಟಂತ ಸಂತಾನ ಇವತ್ತು ಏನಾಗಿದೆ ಅಂತಂದ್ರೆ ಇವತ್ತು ನನ್ನ ಕೈಯಲ್ಲಿ ಜೀವಂತವಾಗಿ ಅದಿಲ್ಲ, ಅದಕ್ಕೆ ಜೀವದ ಲಕ್ಷಣ ಇಲ್ಲ ಎಂಬುದಾಗಿ ಆ ಸ್ತ್ರೀ ಹೇಳುವಂತ ಸಮಯದಲ್ಲಿ ಬೈಬಲ್ ವಾಕ್ಯ ಬರೆಯುತ್ತೆ. ಏನಂತಂದ್ರೆ ಎಲೀಷಾ ಪ್ರವಾದಿಯವರು ಗೆಹಾಜಿಯ ಕೈಯಲ್ಲಿ ಒಂದು ಕೋಲನ್ನ ಕೊಟ್ಟು ಕಳಿಸ್ತಾರೆ ಎಂಬುದಾಗಿ. ಅಲ್ಲೆಲೂಯ್ಯ. ಅಂದ್ರೆ ಆ ಮಗುವನ್ನು ಎಲ್ಲಿ ಕಳಿಸಿದ್ದಾರೆ ಅಂದ್ರೆ ಎಲೀಷಾ ಪ್ರವಾದಿಗೆ ತಂಗ್ಲಿಕ್ಕೆ ಯಾವ ಒಂದು ಕೋಲಿನ ಸಿದ್ಧ ಮಾಡಿದ್ರು, ಯಾವ ರೂಮನ್ನ ಕೊಟ್ಟಿದ್ರು, ಆ ರೂಮಿನಲ್ಲೇ ಮಗು ಇದ್ದಾನೆ. ಆದ್ರೆ ಪ್ರವಾದಿಗೆ ವಿಷಯ ಗೊತ್ತಾದಾಗ ಪ್ರವಾದಿಯವರು ತನ್ನ ಶಿಷ್ಯನಿಗೆ ಗೆಹಜಿಗೆ ಒಂದು ಕೋಲನ್ನ ಕೊಟ್ಬಿಟ್ಟು ಆ ಹುಡುಗನ ಏನ್ ಮಾಡ್ಬೇಕು, ಮುಖದ ಮೇಲೆ ಆ ಕೋಲನ್ನ ಇಡಬೇಕು ಎಂಬುದಾಗಿ ಕಳಿಸುವಾಗ ಅವನು ಹೋಗಿ ಆ ಕೋಲನ್ನ ಇಡ್ತಾನೆ. ವಾಕ್ಯ ಬರೆಯುತ್ತೆ ಏನಂದ್ರೆ ಹುಡುಗನಿಗೆ ಜೀವದ ಲಕ್ಷಣವೂ ಇಲ್ಲ. ನೀನು ಹೋಗಿ ಗೆಹಜಿ ಆ ಒಂದು ಕೋಲನ್ನ ತೆಗೆದುಕೊಂಡು ಹೋಗುವಾಗ ಯಾರ ವಂದನೆಯನ್ನು ಸ್ವೀಕರಿಸಬೇಡ, ಯಾರಿಗೂ ವಂದನೆಯನ್ನ ಹೇಳ್ಬೇಡ ಎಂಬುದಾಗಿ ನೀನು ಸೀದಾ ನಿನ್ನ ಕೆಲಸ ಏನ್ ಹೇಳಿದ್ರು ಅಷ್ಟನ್ನೇ ಹೋಗಿ ಮಾತ್ರ ಮಾಡೋದುವಾಗ ಖಂಡಿತವಾಗಿ ಅವನು ಪ್ರವಾದಿ ಹೇಳಿದ ರೀತಿಯಲ್ಲಿ ಹೋಗಿ ಮಾಡ್ತಾನೆ. ಅದಕ್ಕೆ ಉತ್ತರ ಬಂದಿಲ್ಲ ಎಂಬುದಾಗಿ ಸತ್ಯ ಹೇಳುತ್ತೆ. ಕೋಲು ತೆಗೆದುಕೊಂಡು ಹೋಗಿ ಇಟ್ಟಾಗ ಹುಡುಗನಿಗೆ ಜೀವದ ಲಕ್ಷಣ ಬಂದಿಲ್ಲ ಎಂಬುದಾಗಿ ಪ್ರವಾದಿಗೆ ಯಾವಾಗ ಅರ್ಥ ಆಗುತ್ತೋ, ಅಲ್ಲೆಲೂಯ್ಯ, ಕೋಲು ಹೋದಾಗ ಹುಡುಗನಿಗೆ ಜೀವದ ಲಕ್ಷಣ ಬರಲಿಲ್ಲ. ಅಲ್ಲೆಲೂಯ್ಯ. ಅದೇ ರೀತಿಗೆ ಆ ಕೋಲನ್ನ ಕೊಟ್ಟಿದಂತ ಯಜಮಾನನು ಯಾವಾಗ ಆ ಸ್ಥಳಕ್ಕೆ ಹೋಗ್ತಾನೋ ಆ ಸ್ಥಳಕ್ಕೆ ಹೋದಾಗಲೇ ನಾವು ಓದಿದಂತಹ ವಾಕ್ಯನ ಸರಿ ಓದಿ 4ನೇ ಅಧ್ಯಾಯದ 33ನೇ ವಾಕ್ಯ ಮತ್ತೆ ಪ್ರಾರ್ಥನೆ ಮಾಡ. 4ನೇ ಅಧ್ಯಾಯದ 33ನೇ ವಾಕ್ಯ 4:33 2 ರಾಜನೇ 32 ಓದಿ. ಎಲೀಷನು ಆ ಮನೆಯನ್ನು ಮುಟ್ಟಿದಾಗ ಸತ್ತ ಹುಡುಗನು ತನ್ನ ಮಂಚದ ಮೇಲೆ ಇಡಲ್ಪಟ್ಟಿರುವುದನ್ನು ಕಂಡು ಯಾರು ಒಳಗೆ ಬಾರದಂತೆ ಆ ಕೋಣೆಯ ಬಾಗಲನ್ನು ಮುಚ್ಚಿಕೊಂಡು ಯೆಹೋವನನ್ನು ಪ್ರಾರ್ಥಿಸಿದನು. ಅನಂತರ ಹುಡುಗನ ಮೇಲೆ ಬೋಲು ಬಿದ್ದು ತನ್ನ ಬಾಯಿ ಕಣ್ಣು ಕೈಗಳನ್ನು ಅವನ ಬಾಯಿ ಕಣ್ಣು ಕೈಗಳಿಗೆ ಮುಟ್ಟಿಸಿದ್ದರಿಂದ ಹುಡುಗನ ದೇಹವು ಬೆಚ್ಚಗಾಯಿತು. ಆಮೇಲೆ ಹುಡುಗನನ್ನು ಬಿಟ್ಟು ಎದ್ದು ಮನೆಯನ್ನು ತುಸು ಹೊತ್ತು ಅತ್ತಿತ್ತ ಅಡ್ಡಾಡಿ ತಿರುಗಿ ಅವನ ಮೇಲೆ ಬೋರ್ಲು ಬೀಳಲು ಹುಡುಗನು 7 ಸಾರಿ ಸೀತು ಕಣ್ತೆರೆದನು. ಆಮೆನ್. ಈ ವಾಕ್ಯದ ಅರ್ಥ ಏನಂತಂದ್ರೆ ಅಲ್ಲೆಲೂಯ್ಯ, ಪ್ರವಾದಿಗೋಸ್ಕರ ಒಂದು ಸ್ಥಳವನ್ನ ಕೊಟ್ಟಿರುವಾಗ, ಪ್ರವಾದಿಯಿಂದ ಒಂದು ಆಲೋಚನೆ ಬಂದಿರುವಾಗ ಅದು ನಷ್ಟ ಆಗ್ಲಿಕ್ಕೆ, ಅದು ಜೀವವನ್ನ ಕಳ್ಕೊಳ್ಳಿಕ್ಕೆ ದೇವರು ಬಿಟ್ಟು ಕೊಡೋದಿಲ್ಲ ಎಂಬುದಾಗಿ ಈ ವಾಕ್ಯದ ಅರ್ಥ ಅಂದ್ರೆ, ನೀವು ದೇವರ ಸೇವಕರಿಗೋಸ್ಕರ ಏನನ್ನ ಕೊಡ್ತೀರೋ, ದೇವರಿಗೋಸ್ಕರ ಏನನ್ನ ಸಮರ್ಪಿಸ್ತಿರೋ ಅದರಲ್ಲಿ ನಷ್ಟ ಉಂಟಾಗ್ಲಿಕ್ಕೆ ದೇವರು ಬಿಡೋದಿಲ್ಲ. ದೇವರು ನಿನ್ನ ಜೀವಿತಕ್ಕೆ ಏನನ್ನ ಕೊಟ್ಟಿದಾರೋ ಅದರಲ್ಲಿ ನಿನ್ನ ಜೀವಿತಕ್ಕೆ ನಿರಾಶೆ ಆಗ್ಲಿಕ್ಕೆ, ನಿನ್ನ ಜೀವಿತದಲ್ಲಿ ಆಶಾಭಂಗ ಪಡ್ಲಿಕ್ಕೆ ದೇವರು ಆ ವಿಷಯದಲ್ಲಿ ಸಮ್ಮತಿನ ಕೊಡೋದಿಲ್ಲ, ಅದಕ್ಕೆ ಅನುಮತಿನ ಕೊಡೋದಿಲ್ಲ ಎಂಬುದಾಗಿ ಅವನು ದೇವರ ಆತ್ಮೆಯಿಂದ ಒಂದು ಆಲೋಚನೆ ಕೇಳಿ ಹೇಳಿದರೆ ಅಂತಂದ್ರೆ ಅದರಲ್ಲಿ ಮತ್ತೆ ಅದು ಕೆಲವು ಕಾಲಕ್ಕೆ
ಮಾತ್ರನೇ ಆ ಸಂತೋಷ ಇತ್ತು. ಇನ್ನು ಕೆಲವು ಕಾಲಕ್ಕೆ ಆ ಸಂತೋಷ ದುಃಖವಾಗಿ ಬದಲಾಗಲಿಕ್ಕೆ ದೇವರು ಬಿಟ್ಟುಕೊಟ್ಟಿಲ್ಲ. ಯಾವ ಕೋಣೆನ ದೇವರ ಮನುಷ್ಯನಿಗೋಸ್ಕರ ಸಿದ್ಧಪಡಿಸಿದ್ರು ಅಲ್ಲೂಯ್ಯ, ಆ ಕೋಣೆ ಒಳಗಡೆ ಅಲ್ಲೂಯ್ಯ ಜೀವವಿಲ್ಲದ ತನ್ನ ಮಗಳು ಜೀವವನ್ನು ಹೊಂದಿಕೊಂಡು ಬರ್ತಾರೆ. ಅಲ್ಲಿ ಒಂದು ದೊಡ್ಡ ಅದ್ಭುತ ನಡೀತದೆ ಎಂಬುದಾಗಿ ಶುನೇಮಿಯ ಸ್ತ್ರೀ ನೆನಪಿಸಿರೋದಿಲ್ಲ. ಈ ಮುಂಜಾನೆ ವೇಳೆಯಲ್ಲಿ ದೇವರು ಹೇಳ್ತಾರೆ, ನೀವು ದೇವರಿಗೋಸ್ಕರ ಏನನ್ನ ಸಮರ್ಪಿಸ್ತಿರೋ, ದೇವರಿಗೋಸ್ಕರ ಯಾವ್ದನ್ನ ಸಮರ್ಪಿಸ್ತಿರೋ ಅದು ಮಕ್ಕಳಾಗಿದ್ರು, ಸ್ಥಳ ಆಗಿದ್ರು, ಸಮಯ ಆಗಿದ್ರು, ಅದು ಏನೇ ಆಗಿದ್ರು ಕೂಡ ದೇವರಿಗೋಸ್ಕರ ಅಥವಾ ದೇವರ ಒಂದು ಸೇವಕರಿಗೋಸ್ಕರ ಯಾವ್ದನ್ನ ಕೊಡ್ತಿರೋ ಖಂಡಿತವಾಗಿಯೂ ಅದರ 2 ವರ್ಷದಂತ ಆಶೀರ್ವಾದ ಬರುತ್ತೆ ಹೊರತು ಅದ್ರಲ್ಲಿ ಏನಾಗೋದಿಲ್ಲ ಅಂತಂದ್ರೆ ಯಾವುದು ಕಡಿಮೆ ಆಗ್ಲಿಕ್ಕೆ, ಅದರಲ್ಲಿ ಯಾವುದೇ ಒಂದು ಕೊರತೆ ಬರ್ಲಿಕ್ಕೆ ದೇವರು ಬಿಟ್ಟು ಕೊಡೋದಿಲ್ಲ ಎಂಬುದಾಗಿ ಮುಚ್ಚಿರತಕ್ಕಂತ ಬಾಗಿಲನ್ನ ಮುಚ್ಚಿ ಎಲಿಷಾ ಪ್ರವಾದಿ ಪ್ರಾರ್ಥನೆ ಮಾಡುವಾಗ ಹುಡುಗನಿಗೆ ಜೀವ ಇಲ್ಲ. ಅಲ್ಲೂಯ್ಯ, ದೇವರಿಂದ ಆಲೋಚನೆ ಕೇಳಿ ಆ ಮನುಷ್ಯನು ಅಲ್ಲೂಯ್ಯ ಆ ಹುಡುಗನ ಮೇಲೆ ಬೋರನ ಬಿದ್ದು ಅಲ್ಲೂಯ್ಯ ತನ್ನ ತುಟಿನ ಆ ಹುಡುಗನ ತುಟಿಗೆ ಸೇರಿಸಿ ಜೀವವನ್ನ ಊದುವಾಗ ಆ ಹುಡುಗನ ಒಳಗಡೆ ಜೀವ ಬಂದು ಅವನು ಎದ್ದು ಬಂದ ಹಾಗೆ ಅಲ್ಲೂಯ್ಯ ಪ್ರಾರ್ಥನೆಯ ಕೋಣೆ ಒಳಗಡೆ ಸುಮ್ಮನೆ ಅಲ್ಲ, ಪ್ರಾರ್ಥನೆ ಮಾಡ್ತಕ್ಕಂಥ ಕೋಣೆ ಒಳಗಡೆ ಅದ್ಭುತ ಇದೆ. ಅದಕ್ಕೆ ದೇವರ ಮಕ್ಕಳು ಮೊದಲದಾಗಿ ಏನನ್ನ ಕಲಿಬೇಕು ಅಂತಂದ್ರೆ ಪ್ರಾರ್ಥನೆಯ ಕೋಣೆಯ ಅನುಭವವನ್ನ ಕಲಿಬೇಕು. ಅಲ್ಲೂಯ್ಯ, ಪ್ರಾರ್ಥನೆ ಕೋಣೆಗೆ ಹೋದಾಗ 5 ನಿಮಿಷ ಪ್ರಾರ್ಥನೆ ಮಾಡೋದು, 5 ನಿಮಿಷ ಮೊಬೈಲ್ ನೋಡೋದು, ಇನ್ನು 5 ನಿಮಿಷ ಎಷ್ಟು ಸಮಯ ಆಯ್ತು ಅಂತ ನೋಡುದು, ಇನ್ನು 5 ನಿಮಿಷ ಪ್ರಾರ್ಥನೆ ಕೋಣೆಯಲ್ಲಿ ಕೂತ್ಕೊಂಡು ಇನ್ನ ಏನೇನೋ ಯೋಚನೆ ಮಾಡುದು, ಯಾವುದೋ ಕೆಲಸದ ಬಗ್ಗೆ ಯೋಚನೆ ಮಾಡುದು, ಇದೆಲ್ಲ ಪ್ರಾರ್ಥನೆ ಆಗಲ್ಲ. ಅಲ್ಲೂಯ್ಯ, ಪ್ರಾರ್ಥನೆ ಕೋಣೆ ಒಳಗಡೆ ಹೋಗಿ ಕೂತು ಪ್ರಾರ್ಥನೆ ಮಾಡಿ ಮತ್ತೆ ಕಂಡ್ಬಿಟ್ಟು ನೋಡಿದಾಗ ಗೊತ್ತಾಗಬೇಕು ನಾನು ಈ ಸ್ಥಳದಲ್ಲಿ ಇದೇನಾ ಎಂಬುದಾಗಿ. ಆ ರೀತಿಗೆ ಮೈ ಮರೆತು ಪ್ರಾರ್ಥನೆ ಮಾಡತಕ್ಕಂತ ಅನುಭವ ಪ್ರಾರ್ಥನೆಯ ಕೋಣೆ ಒಳಗಡೆ ಅದ್ಭುತ ಇದೆ ಎಂಬುದಾಗಿ ಈ ಮುಂಚಾನೆ ವೇಳೆಯಲ್ಲಿ ದೇವರು ಹೇಳ್ತಾರೆ. ಅದಕ್ಕೆ ಆ ಅನುಭವ ನಮ್ಮ ಜೀವಿತದಲ್ಲಿ ಉಂಟಾಗಬೇಕು. ಅದನ್ನ ನಾವೇನ್ ಮಾಡ್ಬೇಕು, ಯೆಹೋವನು ಒಳ್ಳೆಯವನೆಂಬುದಾಗಿ ರುಚಿಸಿ ನೋಡ್ರಿ ಎಂಬುದಾಗಿ ವಾಕ್ಯ ಇದೆಯಲ್ಲ, ಆ ಪ್ರಕಾರವಾಗಿ ದೇವರು ಅದ್ಭುತಗಳ ದೇವರು ನನ್ನ ಜೀವಿತ ಹೀಗೆ ಇರಲಿಕ್ಕೆ ಬಿಡುದಿಲ್ಲ, ನನ್ನ ಜೀವಿತದಲ್ಲಿ ದೇವರು ಅದ್ಭುತವನ್ನ ಮಾಡಿ ಮುಂದೆ ನಡೆಸ್ತಾರೆ ಎಂಬುದಾಗಿ ಅನುಭವದಿಂದ ತಿಳ್ಕೊಂಡಿರ್ಬೇಕು. ಆ ಅನುಭವ ಬರ್ಬೇಕಂದ್ರೆ ಮೊದಲನೇದಾಗಿ ನಮ್ಗೆ ಏನು ಪ್ರಾಕ್ಟೀಸ್ ಆಗಿರ್ಬೇಕಂತಂದ್ರೆ ಅಲ್ಲೂಯ್ಯ ಪ್ರಾರ್ಥನೆಯ ಕೋಣೆಯ ಅನುಭವ, ದೇವ ಸಮ್ಮುಖದಲ್ಲಿ ಕೂತು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡತಕ್ಕಂತ ಅನುಭವ ಯಾರ ಜೀವಿತದಲ್ಲಿ ಇರ್ತದೋ ಖಂಡಿತವಾಗಿಯೂ ಅವರ ಜೀವಿತದಲ್ಲಿ ಅದ್ಭುತವನ್ನ ನೋಡಿನೇ ಆಚೆ ಬರ್ಲಿಕ್ಕೆ ದೇವರು ಸಹಾಯ ಮಾಡ್ತಾರೆ. ದೇವರ ಮನುಷ್ಯನಿಗೋಸ್ಕರ ಸ್ಥಳವನ್ನ ಕೊಟ್ಟರು, ಆ ಸ್ಥಳದಲ್ಲಿ ತನ್ನ ಮಗನು ಅಲ್ಲೂಯ್ಯ ಜೀವದಿಂದ ಎದ್ದು ಬರುವಂತೆ, ರಿಸರೆಕ್ಷನ್ ಆಗುವಂತೆ, ಪುನರುತ್ಥಾನ ಆಗುವಂತೆ ದೇವರೇನ್ ಮಾಡ್ತಾರೆ, ಆ ಒಂದು ಸ್ತ್ರೀಯ ಜೀವಿತದಲ್ಲಿ ದೇವರು ಸಹಾಯ ಮಾಡ್ತಾರೆ ಎಂಬುದಾಗಿ ಈ ಮುಂಚಾನೆ ವೇಳೆಯಲ್ಲಿ ದೇವರು ಹೇಳುವಂತವರಾಗಿದ್ದಾರೆ. ಅಲ್ಲೆಲೂಯ. ಏನಂದ್ರೆ ಮುಚ್ಚಿರತಕ್ಕಂತ ಬಾಗಿಲನ್ನ ದೇವರು ತೆರೆಯತಕ್ಕಂತ ಒಂದು ಸಮಯ ಇದಾಗಿದೆ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಪೇತ್ರನ ಹೊಸ ಒಡಂಬಡಿಕೆಯಲ್ಲಿ ಪೇತ್ರನ ಕೇಳುವಾಗ ಪೇತ್ರನೇ ಅಲ್ಲೆಲೂಯ ನಿನ್ನ ದೋಣಿ ಎಲ್ಲಿ ಎಂಬುದಾಗಿ ಪೇತ್ರನ ಕೇಳುವಾಗ ಪೇತ್ರನ ಹೇಳ್ತಾರೆ, ನನ್ನಲ್ಲಿರತಕ್ಕಂತ ದೋಣಿಗಳಲ್ಲಿ ಒಂದು ದೋಣಿಯನ್ನು ನಾನು ಏನ್ ಮಾಡಿದೆ ಅಂತಂದ್ರೆ ಯೇಸುವಿಗೋಸ್ಕರ ಬಿಟ್ಟು ಕೊಟ್ಟಿದ್ದೇನೆ ಎಂಬುದಾಗಿ. ಏನ್ ಮಾಡಿದ್ದೇನೆ, ನನಗೆ ಇರತಕ್ಕಂತ ಅನೇಕ ದೋಣಿಗಳಲ್ಲಿ ಒಂದು ದೋಣಿಯನ್ನ ನೀರಲ್ಲಿ ಕುತ್ಕೊಂಡು ಯೇಸು ಪ್ರಸಂಗ ಮಾಡ್ಬೇಕೆಂಬುದಾಗಿ ನನಗೆ ದೋಣಿನ ಕೇಳಿದ್ರು, ಅದಕ್ಕೋಸ್ಕರ ಯೇಸುವಿಗೋಸ್ಕರ ನನ್ನ ದೋಣಿನ ನಾನು ಬಿಟ್ಟು ಕೊಟ್ಟಿದ್ದೇನೆ ಎಂಬುದಾಗಿ. ಸರಿ, ಯೇಸುವಿಗೋಸ್ಕರ ನೀನ್ ಏನ್ ಮಾಡಿದ್ಯಾ, ಅವರ ಪ್ರಸಂಗವನ್ನು ಮಾಡ್ಲಿಕ್ಕೆ ದೋಣಿನ ಕೊಟ್ಟಿದ್ದಲ್ಲ, ಆ ಪ್ರಸಂಗ ಮುಗಿದಾದ್ಮೇಲೆ ದೋಣಿ ಕೊಟ್ಟಿದ್ದಕ್ಕೆ ಬದಲಾಗಿ ಅಲ್ಲೆಲೂಯ ಏನಾದ್ರು ಯೇಸುವಿನಿಂದ ನೀನು ಹೊಂದ್ಕೊಂಡಿದ್ಯ ಅಂತ ಕೇಳುವಾಗ ಪೇತ್ರ ಅವ್ರು ಹೇಳ್ತಾರೆ ಅಲ್ಲೆಲೂಯ ರಾತ್ರಿ ಎಲ್ಲಾ ಕಷ್ಟಪಟ್ಟು ಬಲೆ ಆಗ್ತೆ ಅಲ್ಲೆಲೂಯ, ನನಗೆ ಗೊತ್ತಿರತಕ್ಕಂತ ಆಲೋಚನೆ, ನಾನೊಬ್ಬ ಒಳ್ಳೆಯ ಮೀನುಗಾರ, ರಾತ್ರಿಯಲ್ಲೇ ಮೀನು ಸಿಕ್ಕಾಕೊಳ್ತೆ ಅಂತ ನನಗೆ ಗೊತ್ತು, ರಾತ್ರಿ ಎಲ್ಲ ಕಷ್ಟಪಟ್ಟು ಬಲೆ ಹಾಕಿದ್ರು ನನಗೆ ಮೀನು ಸಿಕ್ಕಿದ ಅಲ್ಲೆಲೂಯ. ದೇವರು ಆತನು ಅದ್ಭುತಗಳ ದೇವರಾದ್ರೆ ಯೇಸುವಿಗೆ ದೋಣಿ ಕೊಟ್ಟಿದ್ದರ ನಿಮಿತ್ತವಾಗಿ ಎರಡು ರಾಶಿಯಾಗಿ 2 ದೋಣಿಗಳ ರಾಶಿಯಾಗಿ ಮೀನು ನನಗೆ ಏನಾಯ್ತಂದ್ರೆ ಪ್ರತಿಫಲವಾಗಿ ಸಿಕ್ತು ಇದ್ದಾಗ. ಅದಕ್ಕೆ ಮುಂಜಾನೆ ದೇವರು ಹೇಳ್ತಾರೆ, ದೇವರಿಗೋಸ್ಕರ ಕೊಟ್ಟಿದ್ದು ಅದು ಎಷ್ಟೇ ಕೊಡ್ರಿ, ನೀವು ಯಾವ್ದನ್ನೇ ದೇವರಿಗೋಸ್ಕರ ಕೊಡ್ರಿ, ಅದರಲ್ಲಿ ನಿಮ್ಗೆ ಡಬಲ್ ಆಗಿ ತಿರುಗಿಸಿ ಬರ್ತದೆ ಹೊರತು ಖಂಡಿತವಾಗಿ ಏನಾಗುದಿಲ್ಲ ಅಂತಂದ್ರೆ ಅದರಲ್ಲಿ ಕೊರತೆ ಬರೋದಿಲ್ಲ ಎಂದಾಗಿ. ಅದಕ್ಕೆ ನಾವು ಕೊಡತಕ್ಕಂತ ವಿಷಯದಲ್ಲಿ ಖಂಡಿತವಾಗಿ ಉದಾರವಾಗಿ ಕೊಡುವಂತವರಾಗಿರ್ಬೇಕು. ಸತ್ಯವೇದದಲ್ಲಿ ಯೇಸು ಸ್ವಾಮಿ ಒಂದು ಸ್ತ್ರೀ ಬಗ್ಗೆ ಹೇಳಿದ್ರಲ್ಲ, ಏನಂತಂದ್ರೆ ಕಾಣಿಕೆ ಆಗತಕ್ಕಂತ ವಿಧವೆ 2 ಕಾಸನ್ನ ಉದಾರ ಮನಸ್ಸಿಂದ ಕೊಟ್ಟಿದ್ದಾಗ ವಾಕ್ಯ ಹೇಳ್ತಿಲ್ಲ, ಆ ಪ್ರಕಾರವಾಗಿ ದೇವರಿಗೆ ಕೊಡುವಾಗ ಒಳ್ಳೆ ಮನಸ್ಸಿಂದ ಉದಾರ ಮನಸ್ಸಿಂದ ಕೊಡುವಾಗ ಖಂಡಿತವಾಗಿ ಪೇತ್ರನು ದೋಣಿಯನ್ನ ಕೊಟ್ಟು ಪ್ರತಿಫಲವಾಗಿ ಹಾಲೆಲೂಯ ಏನ್ ಮಾಡಿದ್ರೆ 2 ಹಾಲೆಲೂಯ ದೋಣಿಗಳಷ್ಟು ಮೀನನ್ನ ರಾಶಿಯಾಗಿ ಹೊಂದಿಕೊಂಡ ಹಾಗೆ ರಕ್ಷಣೆನ ತನ್ನ ಜೀವಿತದಲ್ಲಿ ಕಂಡು ಹೊಂದ್ಕೊಂಡ ಹಾಗೆ ಈ ಮುಂಜಾನೆ ದೇವರಿಗೋಸ್ಕರ ನೀವು ಯಾವುದನ್ನ ಕೊಡ್ತಿರೋ ಅದು ವ್ಯರ್ಥ ಆಗೋದಿಲ್ಲ ಎಂಬುದಾಗಿ ಸತ್ಯವೇದನ ಮುಖಾಂತರ ದೇವರು ಆಲೋಚನೆ ಇರುವಂತವರಾಗಿದ್ದಾರೆ. ಮುಂದೆ ಯಾರ ಜೀವಿತದಲ್ಲಿ ದೇವರಿಗೋಸ್ಕರ ಕೊಟ್ಟಿದ್ದಕ್ಕೆ ಅದ್ಭುತ ಮಾಡಿದ್ರು ಅಂತಂದ್ರೆ ಸತ್ಯವೇದ ನೋಡುವಾಗ ಒಂದು ಕಡೆ ವಾಕ್ಯ ಬರೆಯುತ್ತೆ, ಏನಂತಂದ್ರೆ ದಾವೀದನ ನಗರಕ್ಕೆ ಏನ್ ಮಾಡಿದರೆ ದೇವರ ಮಂಜೂಷವನ್ನ ತೆಗೆದುಕೊಂಡು ಬರ್ಬೇಕೆಂಬುದಾಗಿ ಹೋಗತಕ್ಕಂಥ ಸಂದರ್ಭದಲ್ಲಿ ದಾವೀದನು
ದಾವಿದ ನಗರಕ್ಕೆ ದೇವರ ಮಂಜೂಷವನ್ನ ತೆಗೆದುಕೊಂಡು ಬರಲಿಕ್ಕೆ ಹೋಗುವಾಗ ಅಲ್ಲೆಲೂಯ ಆ ದೇವರ ಮಂಜೂಷವನ್ನ ಒಂದು ಗಾಡಿಯ ಮೇಲೆ, ಎತ್ತಿನ ಗಾಡಿಯ ಮೇಲೆ ಇರಿಸಿಕೊಂಡು ಬರ್ತಿರುವಾಗ ಆ ದೇವರ ಮಂಜೂಷ ಕೆಳಗಡೆ ಬೀಳುತ್ತೆ ಎಂಬುದಾಗಿ ಉಜ್ಜೀಯನ್ ಎಂಬತಕ್ಕಂಥ ಮನುಷ್ಯನಾಗಿ ಮುಟ್ತಾನೆ. ವಾಕ್ಯ ಬರುತ್ತೆ, ಯೆಹೋವನು ಅವನನ್ನ ಮುರಿದು ಬಿಡ್ತಾನೆ ಎಂಬುದಾಗಿ. ಯಾವಾಗ ಉಜ್ಜೀಯನು ದೇವರ ಮಂಜೂಷದ ಮುಂದೆ ಸತ್ತು ಬೀಳ್ತಾರೋ ಆಗ ದಾವೀದನಿಗೆ ಏನಾಗುತ್ತೆ, ಬಹಳ ಭಯ ಉಂಟಾಗಿ ಆ ದೇವರ ಮಂಜೂಷ ಇದು ಆಶೀರ್ವಾದ ತರತಕ್ಕಂಥ ಮಂಜೂಷ ಎಂಬುದಾಗಿ ನಾನು ನನ್ನ ದಾವೀದನ ನಗರಕ್ಕೆ ತೆಗೆದುಕೊಂಡೋಗಿ ಇಟ್ಕೊಳ್ಬೇಕೆಂದು ಅನ್ಕೊಂಡೆ. ಆದ್ರೆ ಇದರಿಂದ ಆಶೀರ್ವಾದ ಅಲ್ಲ, ಇದರಿಂದ ಸಾವು ಸಂಭವಿಸ್ತದೆ ಎಂಬುದಾಗಿ ಅವನು ಅಂದ್ಕೊಂಡು ಏನ್ ಮಾಡ್ತದೆ ಅಂತಂದ್ರೆ ಆ ಮಂಜೂಷವನ್ನ ಯಾರ ಮನೆಯಲ್ಲಿ ಸೇರಿಸ್ಲಿ, ಇದನ್ನ ಎಲ್ಲಿ ಇಟ್ಬಿಟ್ಟು ನಾನು ತಪ್ಪಿಸ್ಕೊಳ್ಳಿ ಅಂತ ಆಲೋಚನೆ ಮಾಡುವಾಗ ಸತ್ಯವೇದ ಬರುತ್ತೆ ಅಲ್ಲವಾ, ಓಬೇದೋದೇಮ್ ಎಂಬತಕ್ಕಂಥ ಒಂದು ಮನುಷ್ಯನ ಮನೆ ಸಿಗ್ತದೆ ಎಂಬುದಾಗಿ. ಅಲ್ಲೆಲೂಯ. ರಾಜನು ಹೇಳಿದ ಮಾತಿಗೆ ಆ ವ್ಯಕ್ತಿ ಏನ್ ಮಾಡಿದ, ಯಾವುದೇ ಒಂದು ತಿರುಗಿಸಿ ಮಾತನಾಡಿದ್ರೆ ತನ್ನ ಮನೆಯನ್ನ ದೇವರ ಮಂಜೂಷಕ್ಕೋಸ್ಕರ ಬಿಟ್ಕೊಡ್ರಿ ಎಂಬುದಾಗಿ. ದಾವೀದನು ಭಯಪಟ್ಟು ಈ ಮಂಜೂಷದಿಂದ ಆಶೀರ್ವಾದ ಬರುತ್ತೆ ಅಂತ ನಾನು ತೆಗೆದುಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಇದರಿಂದ ಏನಾಗ್ತದೆ ಅಂದ್ರೆ ಸಾವು ಸಂಭವಿಸಿದೆ ಎಂಬುದಾಗಿ, ಇದು ಕೊಲ್ಲುವಂತ ಮಂಜೂಷ ಎಂಬುದಾಗಿ ದಾವೀದನು ಭಯಪಟ್ಟು ಓಬೇದೋದನ ಮನೆಯಲ್ಲಿ ಇಡುವಂತವನಾಗಿದೆ. ಯಾಕೆಂತಂದ್ರೆ ನಷ್ಟ ನಾ ತೆಗೆದುಕೊಂಡು ಹೋಗ್ತೀವ ನನ್ನ ಮನೆಗೆ ಬರ್ಬೋದು, ಅದಕ್ಕೆ ಏನಾಗ್ಲಿ ಓಬೇದೋದನ ಮನೆಯಲ್ಲಿ ನಷ್ಟ ಬಂದ್ರೆ ಅವರಿಗೆ ಸಂಭವಿಸಿದೆ ಎಂಬುದಾಗಿ ಆ ಮಂಜೂಷವನ್ನು ಇಡುವಾಗ ಅಲ್ಲೆಲೂಯ ಆ ಮಂಜೂಷವನ್ನ ಸ್ವೀಕರಿಸಿಕೊಂಡಿದ್ರಿಂದ ಆ ಮಂಜೂಷಕ್ಕೆ ಸ್ಥಳವನ್ನ ಓಬೇದೋದೇಮನು ಕೊಟ್ಟ ಕಾರಣ ವಾಕ್ಯ ಬರುತ್ತೆ 3 ತಿಂಗಳು ಕಳೆದಾದ್ಮೇಲೆ ಓಬೇದೋದೇಮನ ಮನೆಯಲ್ಲಿ ಆಶೀರ್ವಾದ ಬಂತು ಎಂಬುದಾಗಿ. ಅದಕ್ಕೋಸ್ಕರ ದೇವರಿಗೋಸ್ಕರ ಕೊಡತಕ್ಕಂಥದ್ದು, ದೇವರಿಗೋಸ್ಕರ ನೀವು ಯಾವ್ದನ್ನ ಅರ್ಪಿಸ್ತಿರೋ ಖಂಡಿತವಾಗಿಯೂ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅಲ್ಲೆಲೂಯ. ಓಬೇದೋದೇಮನ ಜೀವಿತದಲ್ಲಿ 3 ತಿಂಗಳಾದ್ಮೇಲೆ ಮತ್ತೆ ಬಂದು ನೋಡುವಾಗ ಎಲ್ಲರೂ ಆಶ್ಚರ್ಯ ಪಡ್ತಕ್ಕಂಥ ಒಂದು ರೀತಿಯಲ್ಲಿ ಓಬೇದೋದೇಮನ ಮನೆಯಲ್ಲಿ ಅಲ್ಲೆಲೂಯ ಆಶೀರ್ವಾದ ಬಂದ ಹಾಗೆ ಅವರ ಜೀವಿತದಲ್ಲಿರತಕ್ಕಂಥ ದಾರಿದ್ರತನ, ಅವರ ಜೀವಿತದಲ್ಲಿರತಕ್ಕಂಥ ಎಲ್ಲ ಸಂಕಷ್ಟಗಳನ್ನ ದೇವರು ದೂರ ಮಾಡಿ ಅಲ್ಲೆಲೂಯ ಅವನ ಜೀವಿತದಲ್ಲಿ ಆಶೀರ್ವಾದ ತಂದ ಹಾಗೆ ನೀವು ದೇವರಿಗೋಸ್ಕರ ಕೊಡತಕ್ಕಂಥ ವಿಷಯದಲ್ಲಿ ದೇವರು ನಿಮಗೆ ಎರಡರಷ್ಟಾಗಿ ಕೊಡತಕ್ಕಂಥ ದೇವರು ಆಗಿದ್ದಾರೆ. ಈ ಮುಂಚಾನೆಗಳಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಏನಂತಂದ್ರೆ ದೇವರು ನಮ್ಮ ಜೀವಿತಕ್ಕೆ ಮುಚ್ಚಿರತಕ್ಕಂಥ ಬಾಗಿಲನ್ನ ತೆರೆಯತಕ್ಕಂಥ ಒಂದು ಸಮಯ ಇದಾಗಿದೆ ಎಂಬುದಾಗಿ. ಯಾವ ರೀತಿಗೆ ಅಂತಂದ್ರೆ ಸೆರೆಮನೆಯಲ್ಲಿರತಕ್ಕಂಥ ಒಂದು ಪೇತ್ರನ ಸೆರೆಮನೆಯ ಬಾಗಿಲು ತೆರೆದ ಪ್ರಕಾರವಾಗಿ ನಿಮ್ಮ ಜೀವಿತದಲ್ಲಿ ಶತ್ರು ಯಾವ ವಿಷಯದಲ್ಲಿ ಅಟ್ಯಾಕ್ ಮಾಡಿದನೋ ಆ ಸ್ತ್ರೀಯ ಜೀವಿತ ನೋಡುವಾಗ ಸಾಲವನ್ನ ತಂದಿಟ್ಟು ಏನ್ ಮಾಡಿದರೆ ತನ್ನ ಮಕ್ಕಳಲ್ಲಿ ಒಬ್ಬರನ್ನ ಜೀತಕ್ಕೆ ಕರೆದುಕೊಂಡು ಹೋಗ್ಬೇಕೆಂಬುದಾಗಿ ಒಂದು ಕಾರ್ಯ ನಡೀತಲ್ಲ, ಆ ರೀತಿಗೆ ಶತ್ರು ಯಾವ ವಿಧವಾಗಿ ನಿಮ್ಮ ಜೀವಿತವನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ರೋ, ಸ್ಪಿರಿಚುವಲ್ ಅಟ್ಯಾಕ್ ನಡೀಲಿಕ್ಕೆ ಬಂದಿದೆಯೋ ಖಂಡಿತವಾಗಿಯೂ ಸೆರೆಮನೆಯಲ್ಲಿದ್ದಂತ ಪೇತ್ರರನ್ನ, ಕಾರಾಗೃಹದಲ್ಲಿದ್ದಂತ ಪೇತ್ರರನ್ನ, ಬೇಡಿಗಳಿಂದ ಬಂಧಿತವಾಗಿರತಕ್ಕಂಥ ಪೇತ್ರರನ್ನ ಎಲ್ಲ ಬೇಡಿಗಳನ್ನ ಕಳಚಿ ಅಲ್ಲೆಲೂಯ ಒಂದು ಪಟ್ಟಣಕ್ಕೆ ಹೋಗತಕ್ಕಂಥ ಕಬ್ಬಿಣದ ಬಾಗಿಲು 3 ದ್ವಾರಗಳು ತೆರೆದು 3 ಬಾಗಿಲುಗಳು ತೆರೆದು ಹೊರಗಡೆ ಕರ್ಕೊಂಡು ಬಂದ ಹಾಗೆ ಈ ಸಮಯ ಬಾಗಿಲನ್ನ ತೆರೆಯತಕ್ಕಂಥ ಒಂದು ಸಮಯ ಇದು. ಬಾಗಿಲುಗಳು ನಮ್ಮ ಮುಂದೆಗಡೆ ತೆರೆಯತಕ್ಕಂಥ ಒಂದು ಸಮಯವಾಗಿದೆ. ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧಗೊಳ್ಳತಕ್ಕಂಥ ತಂದೆ, ಈ ಮುಂಚಾನೆ ಕಾಲ ಸಮಯದಲ್ಲಿ ಕರ್ತಾವೆ ಈ ಸ್ವರವನ್ನ ಕೇಳ್ತಕ್ಕಂಥ ಪ್ರತಿಯೊಬ್ಬರಿನ ಕರೆಗಳು ಒಪ್ಪಿಸಿಕೊಡ್ತೇನೆ. ಶತ್ರು ಅವರ ಜೀವಿತದಲ್ಲಿ ಯಾವ ವಿಷಯದಲ್ಲಿ ಬಾಗಿಲುಗಳನ್ನ ಮುಚ್ಚಿದನೋ ದೇವರೇ ರಾಜ, ಈ ಸಮಯ ಅನ್ನತಕ್ಕಂಥದ್ದು ನೀನು ಬಾಗಿಲನ್ನ ತೆರೆದು ಅದ್ಭುತವನ್ನ ಮಾಡುವ ದೇವರಾಗಿದ್ಯಾ. ಯಾರು ಪ್ರಾರ್ಥನೆ ಕೋಣೆ ಒಳಗಡೆ ಹೋಗಿ ಪ್ರಾರ್ಥನೆ ಕೋಣೆಯಲ್ಲಿ ಕೂತು ಪ್ರಾರ್ಥನೆ ಮಾಡುವಂತವರಾಗಿದ್ರು, ಬಾಗಿಲನ್ನ ಮುಚ್ಚಿದರೋ ಅವರ ಜೀವಿತದಲ್ಲಿ ಸ್ತೋತ್ರ ಪ್ರಾರ್ಥನೆ ಕೋಣೆಯಲ್ಲಿ ಅದ್ಭುತವನ್ನ ಕಂಡು, ಪ್ರಾರ್ಥನೆ ಕೋಣೆಯಲ್ಲಿ ಮಹತ್ ಕಾರ್ಯವನ್ನ ಕಂಡು ಅದ್ಭುತದಿಂದ ಅವರು ಬಾಗಿಲನ್ನ ತೆರೆಯುವ ಹಾಗೆ ನೀನು ಮಾಡುವಂತ ದೇವರಾಗಿದ್ದೀರಾ. ನಮ್ಮ ಜೀವಿತಕ್ಕೆ ನಷ್ಟಗಳು ಸಂಭವಿಸಿದ ಹಾಗೆ ನೋಹನ್ನ ನಾವು ಒಳಗಡೆ ಇಟ್ಟು ಸಂರಕ್ಷಿಸಿದ ಪ್ರಕಾರವಾಗಿ ಶತ್ರು ನಮ್ಮನ್ನ ಮುಟ್ಟದ ಹಾಗೆಪ್ಪ ನಿನ್ನ ಒಂದು ಸರ್ವಶಕ್ತನ ಒಂದು ಆಸ್ತರದಲ್ಲಿ ತಂಗಿಸುವಂತ ದೇವರಾಗಿದೆಯಾ ಸ್ವಾಮಿ. ಈ ಒಂದು ಮುಂಚಾನೆ ವೇಳೆಗೆ ಪ್ರಾರ್ಥಿಸಿಕೊಳ್ಳುತ್ತೇವೆ. ಮುಚ್ಚಿರತಕ್ಕಂಥ ಬಾಗಿಲುಗಳು ಪೇತ್ರನ ಕಾರಾಗೃಹದಿಂದ ಹೊರಗಡೆ ಬಾಗಿಲು ತೆರೆದು ಕರೆದುಕೊಂಡು ಬಂದ ಪ್ರಕಾರವಾಗಿ ಈ ಮುಂಚಾನೆ ಎಲ್ಲಾ ಬಾಗಿಲುಗಳು ನಿನ್ನ ಮಕ್ಕಳ ಜೀವಿತಕ್ಕೆ ಬೇಕಾದಂತ ಆಶೀರ್ವಾದ ಬಾಗಿಲುಗಳನ್ನ ದೇವರು ತೆರೆಯ ಮಾಡಿ ಅಂತಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಶತ್ರುವಿನ ಅವರ ಜೀವಿತದಲ್ಲಿ ಯಾವ ಬಾಗಿಲುಗಳನ್ನ ಮುಚ್ಚಿದನೋ ಆ ಎಲ್ಲಾ ಬಾಗಿಲುಗಳನ್ನ ದೇವರು ತೆರೆದು ತೋರಿಸು ಸಹಾಯ ಮಾಡಿ ಎಂಬುದಾಗಿ ನಿಮ್ಮ ಕರೆಗಳಿಗೆ ಪ್ರಾರ್ಥನೆ ಒಪ್ಪಿಸಿಕೊಡುತ್ತಾ ನಜರೇತಿನ ಯೇಸುವಿನ